press the bell icon on the YouTube app and never miss another update. Hello students, so in last video we are discussing about classification of meristematic tissue, where we discussed the classification of meristematic tissue based on position or location. Based on location is of three types: apical meristem, then intercalary meristem and lateral meristem. So next type, second type of classification of meristem is based on origin. Based on origin means that is based on birth. ಸೊ ಅದು ಯಾವ ರೀತಿಯಲ್ಲಿ ಬರ್ತ್ ಆಗುತ್ತೆ ಮೆರಿಸ್ಟಮ್, ಆ ಬೇಸಿಸ್ ಮೇಲೆ ಮತ್ತೆ ತ್ರೀ ಟೈಪ್ಸಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ಫಸ್ಟ್ ಪ್ರೋಮೆರಿಸ್ಟಮ್. Promeristem. These are the meristem formed in embryonic stage, or simply it is called as meristems of embryo. Embryo ಮಾರ್ಫಾಲಜಿ ಇನ್ ಆಂಜಿಯೋಸ್ಪರ್ಮ್ಸ್ ಅಲ್ಲಿ ಡೈಕಾಟ್ ಮತ್ತು ಮೊನೊಕಾಟ್ ಎಂಬ್ರಿಯೋನ ನಾವು ಸ್ಟಡಿ ಮಾಡಿದ್ವಿ. ಅಲ್ಲಿ ಎಂಬ್ರಿಯೋದಲ್ಲಿ ಸೊ ಏನಿರುತ್ತೆ, ಎಂಬ್ರಿಯೋನಿಕ್ ಆಕ್ಸಿಸ್ ಇರುತ್ತೆ. ಅಪ್ಪರ್ ಪಾರ್ಟ್ ಆಫ್ ಎಂಬ್ರಿಯೋನಿಕ್ ಆಕ್ಸಿಸ್ ಇಸ್ ಕಾಲ್ಡ್ ಆಸ್ ಪ್ರಿಮ್ಯೂಲ್ ವಿಚ್ ಗಿವ್ ರೈಸ್ ಟು ಶೂಟ್ ಸಿಸ್ಟಮ್. ಲೋಯರ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ರಾಡಿಕಲ್ ವಿಚ್ ಗಿವ್ ರೈಸ್ ಟು ರೂಟ್ ಸಿಸ್ಟಮ್ ಅಂತ ಓದಿದ್ವಿ. ಸೊ ಇನ್ ದಟ್ ಎಂಬ್ರಿಯೋ ದ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಈಸ್ ಪ್ರೆಸೆಂಟ್ ಅಂಡ್ ದಟ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇಸ್ ಕಾಲ್ಡ್ ಆಸ್ ಪ್ರೋಮೆರಿಸ್ಟಮ್. ನೆಕ್ಸ್ಟ್ second type is primary meristem. Primary meristem. These are the meristem. Primary meristem or the meristem derived from or the meristem derived from promeristem. See, these are the meristem. They are derived from. ಅಂದರೆ ಪ್ರೋಮೆರಿಸ್ಟಮ್ ಇಂದ ಏನು ಬಂದಿದೆ, ಸೆಕೆಂಡ್ ಟೈಪ್ ಆಫ್ ಮೆರಿಸ್ಟಮ್ ಬರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ಮೆರಿಸ್ಟಮ್. ಪ್ರೈಮರಿ ಮೆರಿಸ್ಟಮ್ ಈಸ್ ಪ್ರೆಸೆಂಟ್ ಥ್ರೂಔಟ್ ದ ಲೈಫ್ ಸ್ಪ್ಯಾನ್ ಆಫ್ ದ ಪ್ಲಾಂಟ್ ಬಾಡಿ. ಪ್ಲಾಂಟ್ ಬಾಡಿ ಇರೋ ತನಕ ನೋಡಿ, ಪ್ರೋಮೆರಿಸ್ಟಮ್ ಇದ್ದು ಪ್ರೈಮರಿ ಮೆರಿಸ್ಟಮ್ ಆಯಿತು. ಆದರೆ ಪ್ರೈಮರಿ ಮೆರಿಸ್ಟಮ್ ಏನಪ್ಪ ಅಂತಂದರೆ, ಓವರಾಲ್ ಆ ಪ್ಲಾಂಟ್ ಬಾಡಿದು ಲೈಫ್ ಸ್ಪ್ಯಾನ್ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕನೂ ಕೂಡ ಪ್ರೈಮರಿ ಮೆರಿಸ್ಟಮ್ ಆ ಪ್ಲಾಂಟಲ್ಲೇ ಇರುತ್ತೆ ಆ್ಯಂಡ್ ಗಿವಿಂಗ್ ರೈಸ್ ಟು ನ್ಯೂ ಟಿಶ್ಯೂಸ್. ಸೊ ದ ಪ್ರೈಮರಿ ಮೆರಿಸ್ಟಮ್ ಆರ್ ದ ಮೆರಿಸ್ಟಮ್ ಡಿರೈವ್ಡ್ ಫ್ರಮ್ ಪ್ರೋಮೆರಿಸ್ಟಮ್ ಆ್ಯಂಡ್ ಇಟ್ ಲೀವ್ಸ್ ಇನ್ ಪ್ಲಾಂಟ್ ಥ್ರೂಔಟ್ ದ ಲೈಫ್ ಸ್ಪ್ಯಾನ್ ಆಫ್ ದ ಪ್ಲಾಂಟ್. ನೆಕ್ಸ್ಟ್ ಟೈಪ್, third type, secondary meristem. Secondary meristem. ನೋಡಿ, ಪ್ರೈಮರಿ ಮೆರಿಸ್ಟಮ್ ಪ್ರೈಮರಿ ಗ್ರೋತ್ ಆಫ್ ದ ಪ್ಲಾಂಟ್ ಬಾಡಿ ತನಕನೂ ಇರುತ್ತೆ. ಆಮೇಲೆ ಕಂಟಿನ್ಯೂಸ್ ಆಗಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇರೋದ್ರಿಂದ ಪ್ಲಾಂಟ್ ಬಾಡಿ ಗ್ರೋತ್ ಆಗ್ತಾ ಇರುತ್ತೆ. ಪ್ಲಾಂಟ್ ಗ್ರೋತ್ ಅದನ್ನ ಡಿಟರ್ಮಿನೇಟ್ ಆಗಿರೋದಿಲ್ಲ. ಅನಿಮಲ್ ಗ್ರೋತ್, ಹ್ಯೂಮನ್ ಬೀಯಿಂಗ್ಸ್ ಗ್ರೋತ್ನ ಡಿಟರ್ಮಿನೇಟ್ ಆಗ್ಬೋದು. ಅಂದರೆ ಇಷ್ಟು ವರ್ಷ ತನಕ, ಇಷ್ಟು ಏಜ್ ತನಕ ಹ್ಯೂಮನ್ ಬೀಯಿಂಗ್ಸ್ ಬೆಳೀತಾನೆ, ಆಮೇಲೆ ಅದು ಗ್ರೋತ್ ಸ್ಟಾಪ್ ಆಗುತ್ತೆ. ಪ್ಲ್ಯಾಂಟ್ಸಲ್ಲಿ ಆಗಲ್ಲ, ಅದು ಗ್ರೋತ್ ಆಗ್ತಾನೇ ಇರುತ್ತೆ. ಬಟ್ ಪ್ಲ್ಯಾಂಟ್ ಗ್ರೋತಲ್ಲಿ ಪ್ರೈಮರಿ ಗ್ರೋತ್, ಸೆಕೆಂಡರಿ ಗ್ರೋತ್ ಅಂತ ಕರಿತೀವಿ. ಸೊ ಪ್ರೈಮರಿ ಗ್ರೋತು, ಈಗ ನಾವು ಏನಾದರೂ ಬೇರೆ ಡೈಕಾಟ್ ಪ್ಲ್ಯಾಂಟ್ಸ್ಗಳು, ಮೊನೊಕಾಟ್ ಪ್ಲ್ಯಾಂಟ್ಸ್ಗಳು ನೋಡ್ತಾ ಇದ್ದಂಗೆ, ಡೈಕಾಟ್ ಪ್ಲ್ಯಾಂಟ್ಸಲ್ಲಿ ಉದ್ದಕ್ಕೆ ಬೆಳೀತಾ ಹೋಗುತ್ತೆ ಪ್ಲ್ಯಾಂಟ್. ಸೊ ಆಮೇಲೆ ಏನಾಗ್ತಪ್ಪ ಅಂತಂದರೆ ಗರ್ತಲ್ಲಿ, ಥಿಕ್ನೆಸ್ಸಲ್ಲಿ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಲಾಂಗಿಟ್ಯೂಡಿನಲ್ ಗ್ರೋತ್ ಆಗೋದಕ್ಕೆ, ಪ್ರೈಮರಿ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುವಂಥ ಮೆರಿಸ್ಟಮ್ಸ್ನ ಏನಂತ ಕರಿತೀವಿ, ಪ್ರೈಮರಿ ಮೆರಿಸ್ಟಮ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಕೆಂಡರಿ ಮೆರಿಸ್ಟಮ್ಸ್ ಆರ್ ದ ಮೆರಿಸ್ಟಮ್ಸ್
or the meristems involved in secondary growth of plant body, or the meristem they are involved in secondary growth of the plant body. ತಪ್ಪಿದ್ರೆ or the meristem they are responsible for secondary growth. ಸೆಕೆಂಡರಿ ಗ್ರೋತ್ ಆಗಬೇಕಾದ್ರೆ ಬರುವಂಥ ಮೆರಿಸ್ಟಮ್ ಇರುವಂಥ ಮೆರಿಸ್ಟಮ್ನ ನಾವೇನಂತ ಕರಿತೀವಿ, ಸೆಕೆಂಡರಿ ಮೆರಿಸ್ಟಮ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಫಾರ್ ಸೆಕೆಂಡರಿ ಮೆರಿಸ್ಟಮ್ಸ್ ಅಂತ ಅಂದರೆ ವ್ಯಾಸ್ಕ್ಯುಲಾರ್ ಅಂಡ್ ಕಾರ್ಕ್ cambium. Vascular and cork cambium are the example for secondary meristem. They are involved in secondary growth of the plant body. Okay. ಸೊ ಈಗ ಇಲ್ಲಿ ನಾವು ನೆನ್ನೆನೂ ಕೂಡ ಹೇಳಿದ್ವಿ ವ್ಯಾಸ್ಕ್ಯುಲಾರ್ ಮತ್ತು ಕಾರ್ಕ್ ಕೆಂಬಿಯಂ, ಅದನ್ನ ಮುಂದಿನ ದಿನಗಳಲ್ಲಿ ಡೀಟೇಲಾಗಿ ಓದ್ತೀವಿ. ಸದ್ಯಕ್ಕೆ ಈ ಟರ್ಮ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. ಓಕೆ. ಪ್ರೈಮರಿ ಮೆರಿಸ್ಟಮ್ ಫಾರ್ಮ್ ಡ್ಯೂರಿಂಗ್ ದ ಎಂಬ್ರಿಯೋನಿಕ್ ಸ್ಟೇಜ್, promeristem formed during the embryonic stage. Primary meristems derived from promeristem and it lives throughout the lifespan of the plant body, and secondary meristem are involved in secondary growth of the plant body. Example for secondary meristem is vascular cambium and cork cambium. ಬರ್ಕೊಳ್ಳಿ ಇದನ್ನು. Next, third type of classification is based on function. So first ನಿನ್ನೆ based on position ನ ಓದಿದ್ವಿ, ಅದನ್ನು based on position or location. Next second based on origin, then based on function. So ಅದು ಯಾವ ರೀತಿ ಫಂಕ್ಷನ್ ಮಾಡುತ್ತೆ. So based on function, there is also three types of meristematic tissues. So ನಾವಿಲ್ಲಿ ಗ್ರೋಯಿಂಗ್ ಆಗ್ತಿರುವಂಥ ಒಂದು ಎಂಬ್ರಿಯೋನ ಲ್ಯಾಟ್ರಲ್ ಸೆಕ್ಷನ್ ತೆಗೆದು ನೋಡಿದರೆ ಗ್ರೋಯಿಂಗ್ ಆಫ್ ಎಂಬ್ರಿಯೋ, ಶೂಟ್ ಎಂಬ್ರಿಯೋನ ಲ್ಯಾಟ್ರಲ್ ಸೆಕ್ಷನ್. ಸೊ ಆ ಪ್ರಿಮ್ಯೂಲ್ ಇರುತ್ತಲ್ಲ, ಪ್ರಿಮ್ಯೂಲಿಂದ ಹಿಂಗೆ ಬರ್ತಿರುತ್ತಲ್ಲ, ಅದ್ರದ್ದು ಲ್ಯಾಟ್ರಲ್ ಸೆಕ್ಷನ್ನ ತೆಗೆದು ನೋಡಿದರೆ ಗ್ರೋಯಿಂಗ್ ಎಂಬ್ರಿಯೋನ. ಇದರಲ್ಲಿ ತ್ರೀ ಟೈಪ್ಸ್ ಆಫ್ ಮೆರಿಸ್ಟಮ್ಸ್ ಕಾಣಿಸುತ್ತೆ ಬೇಸ್ಡ್ ಆನ್ ಪೊಸಿಷನ್. Based on function, there are three types of meristematic tissue. One we called as protoderm. Proto means primitive. Derm, dermatogen, derms anta andre outermost layer of the plant body or outermost layer of the organism, that is the skin anta ಕರೀತೀವಿ. ಸೊ ಪ್ಲ್ಯಾಂಟಲ್ಲಿ
skin means outermost layer of the plant is epidermis anta kariteve. So protoderm, it forms protective outermost layer of plant body called epidermis. So protoderm, it forms the protective outermost layer of the plant body called epidermis. ಸೊ ಇದು ಯಾವುದು ಪ್ರೋಟೋಡರ್ಮ್ ಅಂತ ಅಂದರೆ ಇದು ಔಟರ್ಮೋಸ್ಟ್ ಎಂಬ್ರಿಯೋನಿಕ್ ಟಿಶ್ಯೂ ನಾವೇನಂತ ಕರಿತೀವಿ, ಪ್ರೋಟೋಡರ್ಮ್ ಅಂತ ಕರಿತೀವಿ. ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅದು ಫರ್ದರ್ ಏನಾಗುತ್ತೆ, ಎಪಿಡರ್ಮಿಸ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಬಿ, ಗ್ರೌಂಡ್ ಮೆರಿಸ್ಟಮ್ ಅಂತ ಕರೀತೀವಿ. ಇಲ್ಲಿ ಪ್ರೋಟೋಡರ್ಮ್ ಇರುತ್ತೆ, ಗ್ರೌಂಡ್ ಮೆರಿಸ್ಟಮ್ ಇರುತ್ತೆ, ದೆನ್ ಪ್ರೋಕೇಂಬಿಯಂ ಅಂತ ಇರುತ್ತೆ. ಸೊ ದಿಸ್ ಗ್ರೌಂಡ್ ಮೆರಿಸ್ಟಮ್ ಫೌಂಡ್ ಇನ್ ಬಿಟ್ವೀನ್ ಪ್ರೋಟೋಡರ್ಮ್ ಅಂಡ್ ಪ್ರೋಕೇಂಬಿಯಂ. ಸೊ ಇದು ಪ್ರೋಕೇಂಬಿಯಂ, ಇದು ನಡುವೆ ಇರುವಂಥದ್ದು. ನೋಡಿ, ಇಲ್ಲಿ ಪ್ರೋಟೋಡರ್ಮ್ ಇದೆ, ಇಲ್ಲಿ ಪ್ರೋಕೇಂಬಿಯಂ ಇದೆ. ಸೊ ಇದ್ರ ನಡುವೆ ಇರುವಂಥದ್ದು, ಇನ್ ಸೆಂಟ್ರಲ್ ಇರುವಂಥದ್ದು ಏನಂತ ಕರಿತೀವಿ, ಗ್ರೌಂಡ್ ಮೆರಿಸ್ಟಮ್ ಅಂತ ಕರಿತೀವಿ. ದಿಸ್ ಗ್ರೌಂಡ್ ಮೆರಿಸ್ಟಮ್ ಫಾರ್ಮ್ಸ್ cortex, endodermis, pericycle, pith. Okay, so protoderm, it forms the protective layer called as epidermis. ಇದು ಎಪಿಡರ್ಮಿಸ್ ಆಯ್ತು, ಔಟರ್ ಮೋಸ್ಟ್ ಲೇಯರ್. ಅದಾದ್ಮೇಲೆ ನೆಕ್ಸ್ಟ್ ಲೇಯರ್ಸ್ಗಳು ಏನಿರ್ತವೆ ಅದು ಗ್ರೌಂಡ್ ಟಿಶ್ಯೂ ಅಂತ ಕರಿತೀವಿ. ಗ್ರೌಂಡ್ ಟಿಶ್ಯೂ ಇಸ್ ಮೇಡ್ ಬೈ ಗ್ರೌಂಡ್ ಮೆರಿಸ್ಟಮ್, ದಟ್ ಈಸ್ ಯಾವುದು ಅಂತ ಕರಿತೀವಿ, ಕಾರ್ಟೆಕ್ಸ್ ಅಂತ ಕರಿತೀವಿ, ಎಂಡೋಡರ್ಮಿಸ್, ಪೆರಿಸೈಕಲ್, ಪಿತ್ ಅಂತ ಕರಿತೀವಿ. ಸೊ ಈ ಪಾಠ ಹಾಗೆ ಮುಂದೆ ಹೋಗ್ತಿದ್ದಂಗೆ ನಾವು ಲಾಸ್ಟ್ಗೆ ಅನಟಮಿನ ಓದ್ತೀವಿ, ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಸ್ಟೆಮ್ ಲೀವ್ಸ್ನ ಓದ್ತೀವಿ. ಅವಾಗ ನಿಮಗೆ ಕರೆಕ್ಟಾಗಿ ಲೇಯರ್ಸ್ ಗೊತ್ತಾಗುತ್ತೆ, ಕಾರ್ಟೆಕ್ಸ್ ಎಲ್ಲಿರುತ್ತೆ, ಎಂಡೋಡರ್ಮಿಸ್ ಎಲ್ಲಿರುತ್ತೆ, ಪೆರಿಸೈಕಲ್ ಇರುತ್ತೆ, ಪಿತ್ ಎಲ್ಲಿರುತ್ತೆ. ಸೊ ಈ ಲೇಯರ್ಸ್ ಗಳನ್ನ ಫಾರ್ಮೇಷನ್ ಮಾಡೋದು ಯಾವುದಪ್ಪ ಅಂತಂದರೆ ಗ್ರೌಂಡ್ ಮೆರಿಸ್ಟಮ್. ದೆನ್ ಥರ್ಡ್ ಟೈಪ್ ಪ್ರೋಕೇಂಬಿಯಂ. ಪ್ರೋಕೇಂಬಿಯಂ ಅಂತಂದರೆ ದ ಪ್ರಿಮಿಟಿವ್ cambium, which primitive meristematic tissue which give rise to primitive vascular tissues like xylem and phloem. Procambium forms vascular or conducting tissue. ಈ ಪ್ರೋಕ್ಯಾಂಬಿಯಂ ಏನನ್ನ ಫಾರ್ಮೇಷನ್ ಮಾಡುತ್ತೆ, ವ್ಯಾಸ್ಕ್ಯುಲಾರ್ ಟಿಶ್ಯೂಸ್ನ ಅಥವಾ ಕಂಡಕ್ಟಿಂಗ್ ಟಿಶ್ಯೂಸ್ನ ಫಾರ್ಮೇಷನ್ ಮಾಡುತ್ತೆ. ಅಂದರೆ ಯಾವುದು, ದಟ್ ಈಸ್ ಝೈಲಮ್ ಆ್ಯಂಡ್ ಫ್ಲೋಯಮ್. ಮೀನ್ಸ್ ಇಟ್ ಫಾರ್ಮ್ಸ್ ಝೈಲಮ್ ಆ್ಯಂಡ್ ಫ್ಲೋಯಮ್. ಝೈಲಮ್ ಮತ್ತು ಫ್ಲೋಯಮ್ನ ಫಾರ್ಮೇಷನ್ ಮಾಡುವಂಥದ್ದು ಪ್ರೋಕೇಂಬಿಯಂ. ಓಕೆ, ಸೊ ದೀಸ್ ಆರ್ ದ different meristems present in the plant body. Based on their function, they are divided into protoderm, which forms the outermost layer, that is the epidermis, then ground meristem, which forms cortex, endodermis, pericycle, pith. ಅವೆಲ್ಲ ಏನು ಅಂತ ಲೇಯರ್ಸ್ ನಾವು ಡೀಟೇಲ್ ಆಗಿ ಆಮೇಲೆ ನೋಡ್ತೀವಿ ಡಯಾಗ್ರಾಮ್ಸ್ ಮುಖಾಂತರವಾಗಿ. ಜಸ್ಟ್ ಹಾಗೆ ತಿಳ್ಕೊಳ್ಳಿ. ಪ್ರೋಕ್ಯಾಂಬಿಯಂ ಅಂತ ಅಂದರೆ ವ್ಯಾಸ್ಕ್ಯುಲಾರ್ ಟಿಶ್ಯೂ, ಕಂಡಕ್ಟಿಂಗ್ ಟಿಶ್ಯೂ ಅಂತ ಕರಿತೀವಿ, ನಿಮಗೆ ಗೊತ್ತಿದೆ ಅದು. ಝೈಲಮ್ ಅಂಡ್ ಫ್ಲೋಯಮ್, ಝೈಲಮ್ ಫುಡ್ ಕಂಡಕ್ಟಿಂಗ್ ಟಿಶ್ಯೂ ಅಂತ ಕರಿತೀವಿ, ವಾಟರ್ ಕಂಡಕ್ಟಿಂಗ್ ಟಿಶ್ಯೂ ಅಂತ ಕರಿತೀವಿ. ಝೈಲಮ್ ಈಸ್ ವಾಟರ್ ಅಂಡ್ ಮಿನರಲ್ ಕಂಡಕ್ಟಿಂಗ್ ಟಿಶ್ಯೂ, ಫ್ಲೋಯಮ್ ಈಸ್ ಫುಡ್ ಕಂಡಕ್ಟಿಂಗ್ ಟಿಶ್ಯೂ ಅಂತ ಕರಿತೀವಿ. ಸೊ ಇಟ್ ಈಸ್ ಇನ್ವಾಲ್ವ್ಡ್ ಇನ್ formation of xylem and phloem, that is nothing but the conducting tissue, that is procambium.
Hence, so these are the different types of meristematic tissue based on the location, based on the function, based on the origin. Based on the location, apical meristem, intercalary meristem, lateral meristem. Then based on origin, protoderm, then protoderm, sorry, based on function, protoderm, ground meristem and procambium. Then based on origin basis ಮೇಲೆ ಅಲ್ಲಿ 3 types ಇದೆ. ಓಕೆ, ಸೊ ಟೋಟಲಿ ಲೊಕೇಶನ್, ಫಂಕ್ಷನ್ ಮತ್ತು ಆರಿಜಿನ್ ಅಂತ ಕರೆಕ್ಟ್. ಇದು ಕ್ಲಾಸಿಫಿಕೇಶನ್ ಆಫ್ ಮೆರಿಸ್ಟಮ್. ಬರ್ಕೊಳ್ಳಿ. Okay, next we will discuss about permanent tissues. Second type, permanent tissues. See, the meristematic tissue after maturity they develop into permanent tissue. ಏನು ಮೆರಿಸ್ಟಮೆಟಿಕ್ ಟಿಶ್ಯೂಸ್ ಇರುತ್ತೆ ಅದೇ ಪರ್ಮನೆಂಟ್ ಟಿಶ್ಯೂಸ್ ಆಗುತ್ತೆ. ಮೆರಿಸ್ಟಮೆಟಿಕ್ ಟಿಶ್ಯೂಸ್ ಇಂದನೇ ಪರ್ಮನೆಂಟ್ ಟಿಶ್ಯೂಸ್ ಬರೋದು. ಬಟ್ ದಿಸ್ ಪರ್ಮನೆಂಟ್ ಟಿಶ್ಯೂ ಲಾಸ್ಟ್ ದ ಪವರ್ ಆಫ್ ಸೆಲ್ division. Permanent tissue, they lost the power of mitotic cell division, but they are metabolically involved. ಮೆಟಾಬಲಿಕ್ ಅಂದರೆ ಕೆಮಿಕಲ್ ರಿಯಾಕ್ಷನ್ಸ್ ನಡೀತಾ ಇರುತ್ತೆ. ಬಟ್ ಏನು ಸ್ಟಾಪ್ ಮಾಡಿರ್ತವೆ ಅಂತ ಅಂದರೆ ಅದು ಸೆಲ್ ಡಿವಿಷನ್ ಸ್ಟಾಪ್ ಮಾಡುತ್ತೆ. ಬಟ್ ದೇ ಪರ್ಫಾರ್ಮ್ ದ ಮೆಟಾಬಲಿಕ್ ಫಂಕ್ಷನ್. ಸೊ ದೇ ಲಾಸ್ಟ್ ದ ಪವರ್ ಆಫ್ ಸೆಲ್ ಡಿವಿಷನ್ ಕಂಪ್ಲೀಟ್ಲಿ ಆರ್ ಟೆಂಪ್ರವರಿಲಿ. ಕಂಪ್ಲೀಟಾಗೂ ಕಳ್ಕೊಂಡಿರ್ಬೋದು, ಇಲ್ಲ ಟೆಂಪ್ರವರಿ ಕಳ್ಕೊಂಡಿರ್ತದೆ. ಆಮೇಲೆ ಮತ್ತೆ ಅವು ಏನಾಗುತ್ತಪ್ಪ ಅಂತ ಅಂದರೆ ಮತ್ತೆ ಮೆರಿಸ್ಟಮೆಟಿಕ್ ಟಿಶ್ಯೂಸ್ಗಳು ಆಗುವಂಥ ಚಾನ್ಸ್ ಇರುತ್ತೆ. ಸೊ ಅದನ್ನು ನಾನು ಆಮೇಲೆ ಹೇಳ್ತೀನಿ. ಓಕೆ, ಸೊ ಪರ್ಮನೆಂಟ್ ಟಿಶ್ಯೂ ದೇ ಲಾಸ್ಟ್ ದ ಪವರ್ ಆಫ್ ಸೆಲ್ ಡಿವಿಷನ್. ಪರ್ಮನೆಂಟ್ ಟಿಶ್ಯೂ ಈಸ್ ಡಿವೈಡೆಡ್ ಇಂಟು 2 types. ನೆನ್ನೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂಡ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್. ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ are nothing but parenchyma, collenchyma and sclerenchyma. These are made up of homogeneous masses of cells coordinate together to perform same function. Then complex permanent tissue are xylem and phloem. These are made up of heterogeneous masses of cells but they coordinate together to perform same or common function. So ಈಗ ಫಸ್ಟಿಗೆ ಸಿಂಪಲ್ ಪರ್ಮನೆಂಟ್ ಟಿಶ್ಯೂನ ನೋಡೋಣ. ಸಿಂಪಲ್ permanent tissues. Simple permanent tissues are divided into parenchyma, collenchyma and sclerenchyma. So ಈಗ ಫಸ್ಟಿಗೆ parenchyma. Parenchyma is nothing but a simple, parenchyma is a simple permanent tissue, a simple permanent living non mechanical tissue.
The parenchyma is leaving, cells are leaving, and they are non-mechanical tissue. They does not give any mechanical support or strength to plant body. Okay. Next, characters. Characters of these parenchyma cells. ಈ parenchyma cells ನಲ್ಲಿ ಯಾವ ರೀತಿ ಕ್ಯಾರೆಕ್ಟರ್ಸ್ ಇರುತ್ತೆ ಇದು ಬರ್ಕೊಳ್ಳಿ, ಅಳಿಸ್ತಾನ. Characters of parenchyma tissues are their cells. Parenchyma cell shape. Cells are isodiametric. Cells are isodiametric. Iso means length, breadth. Length and their breadth is of same size. ಉದ್ದ ಮತ್ತೆ ಅಗಲ ಎರಡು ಕೂಡ ಒಂದೇ ಸೈಜ್ ಇದೆ. ಸೊ ಅದಕ್ಕೇನಂತ ಕರೀತಾರೆ ಐಸೋಡೈಮೆಟ್ರಿಕ್. And they are oval, spherical, polygonal, or rectangular. In shape. Shape ಅಲ್ಲಿ ಡಿಫ್ರೆಂಟ್ ಶೇಪ್ಸ್ ಇರುತ್ತೆ. ಓವಲ್ ಇರುತ್ತೆ, ಸ್ಪೆರಿಕಲ್ ಇರುತ್ತೆ, ಪಾಲಿಗೋನಲ್ ಇರುತ್ತೆ, ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಇರುತ್ತೆ. ದೆನ್ ಸೈಟೋಪ್ಲಾಸ್ಮಾ it contains dense cytoplasma. Nucleus is pushed towards periphery. So nucleus, the cells are, they may be oval shape, spherical, rectangular. Cells oval irutte, spherical irutte, rectangular irutte, right? Each single cell consists dense cytoplasma and nucleus is pushed towards periphery. Periphery ಅಂತಂದರೆ ಸೆಂಟ್ರಲ್ ಇರೋದಿಲ್ಲ, ಹೊರಗಡೆ ಅಂದರೆ ಔಟರ್ ಮೋಸ್ಟ್ ಸೆಲ್ ವಾಲ್ಗೆ ಕಡೆ ಔಟರ್ ಮೋಸ್ಟ್ ಬೌಂಡ್ರಿ ಕಡೆ ಇರುತ್ತೆ. So this is the nucleus. Nucleus is pushed towards periphery. Why? Due to
presence of large vacuole. So nucleus is pushed towards periphery. So this is the nucleus, right? Nucleus is pushed towards periphery. Why it is pushed towards periphery? Due to presence of a large central vacuole. Due to presence of a large central vacuole. Plant cells at the vacuoles, the space inside the cell which is filled with fluid. Okay, so this is vacuum. So due to presence of central vacuole where meristematic tissue does not contain the vacuole, so the nucleus is present towards the center. But due to development of vacuole, the nucleus is pushed towards the periphery. Okay. Then each cell consists dense cytoplasma for conducting various chemical reaction or metabolic reaction. Metabolism antandreno? Metabolism means the total chemical reaction occurring in a cell is called as metabolism. Okay, so iದೇನು chemical reaction ನಡಿಬೇಕು ನಡೆಯೋದಕ್ಕೆ ಅಲ್ಲಿ large dense cytoplasma ಇರುತ್ತೆ. Dense cytoplasma. Then cell wall is thin. ಕ್ಯಾರೆಕ್ಟರ್ಸ್ ನ ಸ್ಟಡಿ ಮಾಡಬೇಕಾದ್ರೆ ನಾವು ಒಂದು ಸೆಲ್ಲಿಗೂ ಇನ್ನೊಂದು ಸೆಲ್, ಒನ್ ಟೈಪ್ ಆಫ್ ಸೆಲ್ ಮತ್ತು ಇನ್ನೊಂದು ಟೈಪ್ ಆಫ್ ಸೆಲ್ಗೂ ಸಿಮಿಲಾರಿಟೀಸ್ ನೋಡ್ತಾ ಇರಬೇಕು. ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಅಲ್ಲೂ ತಿನ್ ಸೆಲ್ ವಾಲ್ ಇರುತ್ತೆ, ಇಲ್ಲೂ ಕೂಡ ತಿನ್ ಸೆಲ್ ವಾಲ್. ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಅಲ್ಲಿ ವ್ಯಾಕ್ಯೂಲ್ ಇರೋದಿಲ್ಲ, ಬಟ್ ಇಲ್ಲಿ ವ್ಯಾಕ್ಯೂಲ್ ಇರುತ್ತೆ. ಇಲ್ಲಿ ನ್ಯೂಕ್ಲಿಯಸ್ ಸೆಂಟ್ರಲ್ ಇರುತ್ತೆ, ಇಲ್ಲಿ ನ್ಯೂಕ್ಲಿಯಸ್ ಪುಶ್ ಟುವರ್ಡ್ಸ್ ಪೆರಿಫೆರಿ. ಓಕೆ, ಸೆಲ್ ವಾಲ್ ಇಸ್ ಥಿನ್, ಮೇಡ್ ಅಪ್ ಆಫ್ ಸೆಲ್ಯುಲೋಸ್. Cell wall thin irutte, then it is made up of cellulose. Then presence of intercellular space. See nodi, in between two cells there is a large space. This space is called as intercellular space. ಈ ಜಾಗನ ಏನಂತ ಕರಿತೀವಿ? ಇಂಟರ್ಸೆಲ್ಯುಲಾರ್ ಸ್ಪೇಸ್ ಅಂತ ಕರಿತೀವಿ. ಓಕೆ, ದೆನ್ ಲಾಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಅಬೌಟ್ ಪ್ಯಾರೆನ್ಕೈಮಾ ಈಸ್ ಪ್ಯಾರೆನ್ಕೈಮಾ ಸೆಲ್ಸ್ perform all all vital function. So they will perform all vital function, means vital antandre important functions like storage, secretion, respiration, photosynthesis. So they are involved in performing all type of functions. They are involved in storage of food, secretion of some substances, some hormones. Then they are involved in the respiration, photosynthesis, buoyancy,
Okay, so this type of major function in the plant body occurs in the parenchyma cells and their tissues. So this is the parenchyma cells. Cell wall is thin, parenchyma cells had a thin cell wall made up of cellulose. The cells are loosely arranged with large intercellular space due to presence of large vacuole. Due to presence of large central vacuole, what happens? The nucleus is pushed towards periphery. Okay, then it contains dense cytoplasma to perform all vital or important functions in the plant body is taken by the parenchyma cells. So it consists the dense cytoplasma and all the cell organelles are well developed like endoplasmic reticulum, Golgi bodies, chloroplast, plastids. Okay, so these cell organs are well developed. So this is the characteristic features of parenchyma tissue. Barcode. Okay, next types of parenchyma. Tissues. Types of parenchyma tissues. So parenchyma tissues are of three types. First one we called as simple parenchyma. Simple parenchyma, this is the type of parenchyma cells found in various parts of the plant body, found in cortex. Next, pericycle, endodermis, and pith. So here the simple parenchyma is found in cortex, pericycle, endodermis and pith. Simple parenchyma is involved in
storage of oil, storage of oil and salt crystals like salt crystals like sodium oxalates. Okay, so this is the main functions of simple parenchyma. Next, we will discuss about second type of parenchyma cells. The second type of parenchyma cells is called as chlorenchyma. Collenchyma is simple permanent tissue. Chlorenchyma simple permanent tissue, simple permanent parenchyma tissue. So the parenchyma cells which consists parenchyma cells which have chloroplast is called chlorenchyma. ನೋಡಿ ಪ್ಲಾಂಟ್ ಬಾಡಿ ನಾವು ನೋಡಿದ್ರೆ ಎಲ್ಲ ಪಾರ್ಟು ಕೂಡ ಗ್ರೀನ್ ಆಗಿರೋದಿಲ್ಲ. ಎಲ್ಲಿ ಗ್ರೀನ್ ಕಾಣಿಸುತ್ತೆ? ಲೀವ್ಸ್ಗಳಲ್ಲಿ ಮತ್ತು ಯಂಗ್ ಸ್ಟೆಮ್ಮಲ್ಲಿ ಗ್ರೀನ್ ಇರುತ್ತೆ. ಒಂದು ಮರನ ನೋಡಿ, ಸೊ ಅಲ್ಲಿ ಏನಿರುತ್ತಪ್ಪ ಅಂತಂದರೆ ಕ್ಲೋರೆನ್ಕೈಮಾ ಇರುತ್ತೆ. ಅಂದರೆ ಇಟ್ ಈಸ್ ಎ ಸ್ಪೆಷಲೈಸ್ಡ್ ಪ್ಯಾರೆಂಕೈಮಾ ವಿಚ್ ಕನ್ಸಿಸ್ಟ್ಸ್ ಕ್ಲೋರೋಪ್ಲಾಸ್ಟ್. ಸೊ ಕ್ಲೋರೋಪ್ಲಾಸ್ಟಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ಸ್ ಇರುತ್ತೆ, ಹಾಗಾಗಿ ಅದು ಗ್ರೀನ್ ಕಲರ್ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಇಟ್ ಈಸ್ ಇನ್ವಾಲ್ವ್ಡ್ ಇನ್ ಫಂಕ್ಷನ್ ಏನು? ಫಂಕ್ಷನ್ ಇನ್ವಾಲ್ವ್ಡ್ ಇನ್ ಪರ್ಫಾರ್ಮಿಂಗ್ ದ ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್. ಸೊ ಕ್ಲೋರೆನ್ಕೈಮಾ occurrence ಎಲ್ಲಿ ಕಾಣಿಸ್ಕೊಂತೆ? is found in leaves and young stems the plant body. ರೂಟು ಓಲ್ಡರ್ ಸ್ಟೆಮ್ಸ್ಗಳಲ್ಲಿ ಇದು ಕಾಣಿಸ್ಕೊಳ್ಳೋದಿಲ್ಲ. ಓಕೆ, ಸೊ ಅದರಲ್ಲಿ ಕ್ಲೋರೆನ್ಕೈಮಾ ಕ್ಲೋರೋಪ್ಲಾಸ್ಟ್ ಇರುತ್ತೆ. ಕ್ಲೋರೋಪ್ಲಾಸ್ಟ್ ಅಂತ ಸ್ಪೆಷಲೈಸ್ಡ್ ಪ್ಯಾರೆಂಕೈಮಾ ಸೆಲ್ಸ್ನ ನಾವೇನಂತ ಕರಿತೀವಿ? ಕ್ಲೋರೆನ್ಕೈಮಾ. Chlorenchyma is once again divided into two types. ಕ್ಲೋರೆನ್ಕೈಮಾದಲ್ಲಿ ಮತ್ತೆ ಎರಡು ಟೈಪ್ಸ್ ಇದೆ. ಒಂದು ಪ್ಯಾಲಿಸೈಡ್ ಪ್ಯಾರೆಂಕೈಮಾ ಅಂತ ಕರೀತೀವಿ. One type we called as palisade parenchyma, and second one is called as spongy parenchyma. Palisade parenchyma ಅಂತ ಅಂದರೆ ಇದು elongated pillar shaped cells. ಸೊ ಅದು elongated pillar shaped cells ಇರುತ್ತೆ. Spongy parenchyma is loosely arranged cells ಅಂತ ಕರೀತಾರೆ. So palisade parenchyma and spongy parenchyma are present in dicot stem. Dicot stem is differentiated into palisade parenchyma and spongy parenchyma. Dicot leaf. Monocot leaf is made up of only one type of parenchyma tissue. Okay, that is spongy parenchyma tissue ಇರುತ್ತೆ. ಡೈಕಾಟ್ ಅಲ್ಲಿ ಏನಿರುತ್ತೆ? ಪ್ಯಾಲಿಸೈಡ್ ಇರುತ್ತೆ ಮತ್ತು ಸ್ಪಾಂಜಿ ಕೂಡ ಇರುತ್ತೆ. ಈಗ ನೋಡಿ, ಪ್ಯಾಲಿಸೈಡ್ ಪ್ಯಾರೆಂಕೈಮಾ ಅಂತ ಅಂದರೆ ಇಲ್ಲಿ ಸೆಲ್ಸ್ಗಳು ಪಿಲ್ಲರ್ ಶೇಪ್ ಇರುತ್ತೆ and they are closely arranged, pillar sized cells, and those cells are closely arranged without intercellular space. So intercellular spaces ಇಲ್ಲದೆ ಆ ಸೆಲ್ಸ್ಗಳು ಕ್ಲೋಸ್ ಆಗಿ ಅರೇಂಜ್ ಆಗಿರ್ತವೆ, ಪಿಲ್ಲರ್ ಶೇಪ್ ಇರುತ್ತೆ. ಸೊ ಇದು ಡೈಕಾಟ್ ಲೀವ್ಸಲ್ಲಿ ನಾವು ನೋಡಬಹುದು. ಆ್ಯಂಡ್ ಇಟ್ ಕಂಟೈನ್ಸ್ ಡೆನ್ಸ್ ಸೈಟೋಪ್ಲಾಸ್ಮಾ ಇನ್ ಕಂಪೇರ್ಡ್ ಟು
ಸ್ಪಾಂಜಿ ಪ್ಯಾರೆಂಕೈಮಾಗ ಕಂಪೇರ್ ಮಾಡಿದರೆ ಇದರಲ್ಲಿ ಡೆನ್ಸ್ ಆರ್ ಲಾರ್ಜ್ ಅಮೌಂಟ್ ಆಫ್ ಕ್ಲೋರೋಪ್ಲಾಸ್ಟ್. ಇದನ್ನು ಏನಂತ ಕರಿತೀವಿ? ಪ್ಯಾಲಿಸೈಡ್ ಪ್ಯಾರೆಂಕೈಮಾ ಅಂತ ಕರಿತೀವಿ. ವೆರಾಸ್ ಸ್ಪಾಂಜಿ ಪ್ಯಾರೆಂಕೈಮಾ ಆರ್ ಲೂಸ್ಲಿ ಅರೇಂಜ್ಡ್ cells, somewhat spherical cells with large intercellular space. ಸೊ ಇದರಲ್ಲಿ ದೊಡ್ಡದಾದಂಥ ಇಂಟರ್ಸೆಲ್ಯುಲಾರ್ ಸ್ಪೇಸ್ಗಳು ಇರುತ್ತೆ. ಆಮೇಲೆ ಸೆಲ್ಸ್ಗಳು ಲೂಸ್ ಆಗಿ ಅರೇಂಜ್ ಆಗಿರುತ್ತೆ. ಆ್ಯಂಡ್ ದಿ ಸೆಲ್ಸ್ ಆಲ್ಸೋ ಕಂಟೈನ್ಸ್ ಕ್ಲೋರೋಪ್ಲಾಸ್ಟ್. ಹಾಗಾಗಿ ಅದನ್ನು ಕ್ಲೋರೋಕೈಮಾದಲ್ಲಿ ಓದ್ತೀವಿ. ಬಟ್ ದೇ ಕಂಟೈನ್ಸ್ ಲೆಸ್ ಅಮೌಂಟ್ ಆಫ್ ಕ್ಲೋರೋಪ್ಲಾಸ್ಟ್. Both are present in dicot leaf. But whereas in monocot leaf it is made up of only one type of parenchyma. ಅಲ್ಲಿ ಪ್ಯಾಲಿಸೈಡ್ ಸ್ಪಾಂಜಿ ಅಂತ ಡಿಫ್ರೆನ್ಶಿಯೇಟ್ ಏನು ಮಾಡೋದಿಲ್ಲ, ಒಂದೇ ಟೈಪ್ ಇರುತ್ತೆ. ಆದರೆ ಡೈಕಾಟ್ ಲೀಫಲ್ಲಿ ಪ್ಯಾಲಿಸೈಡ್ ಅಂತಂದರೆ ಪಿಲ್ಲರ್ ಶೇಪ್ ಇರುತ್ತೆ, ಎಲಾಂಗೇಟೆಡ್ ಆಗಿರುತ್ತೆ, ಉದ್ದವಾಗಿರುತ್ತೆ. ದೆನ್ ಇಂಟರ್ಸೆಲ್ಯುಲರ್ ಸ್ಪೇಸ್ ಆಬ್ಸೆಂಟ್ ಇರುತ್ತೆ. ಆ್ಯಂಡ್ ಇಟ್ ಈಸ್ ಫಿಲ್ಡ್ ವಿತ್ ಲಾರ್ಜ್ ಅಮೌಂಟ್ ಆಫ್ ಕ್ಲೋರೋಪ್ಲಾಸ್ಟ್. ವೆರಾಸ್ ಇನ್ ಸ್ಪಾಂಜಿ ಪ್ಯಾರೆಂಕೈಮಾ ಆರ್ ಲೂಸ್ಲಿ ಅರೇಂಜ್ಡ್, it contains loosely arranged large intercellular space and it contains less amount of chloroplast. Both are present in dicot leaf. Monocot leaf is neither differentiated into palisade or spongy, ಅದರಲ್ಲಿ only chloroenchyma ಇರುತ್ತೆ. ಗೊತ್ತಾಯ್ತು? ನೆಕ್ಸ್ಟ್ ಟೈಪ್ ನೋಡೋಣ. ಲಾಸ್ಟ್ ಟೈಪ್ ಏರಂಕೈಮಾ. Erenchyma is a type of parenchyma tissue or cells found in hydrophytes. Hydrophytes means these are the plants which are present in water and growing in water. So hydrophytes ಅಲ್ಲಿ ಈ ಪ್ಲಾಂಟ್ಸ್ ಏರಂಕೈಮಾ ಇರುತ್ತೆ. ದೆನ್ ಫಂಕ್ಷನ್ ಏನು ಅಂತ ಅಂದರೆ ಇಟ್ ಹೆಲ್ಪ್ಸ್ ಇನ್ ಬಯಾನ್ಸಿ. ಬಯಾನ್ಸಿ ಅಂತಂದರೆ ಫ್ಲೋಟಿಂಗ್ ಆಗೋದಕ್ಕೆ ಪ್ಲ್ಯಾಂಟಲ್ಲಿ, ಹೈಡ್ರೋಫೈಟಿಕ್ ಪ್ಲ್ಯಾಂಟ್ಸಲ್ಲಿ ಅದು ಹೆಲ್ಪ್ ಮಾಡುತ್ತೆ. ಎಕ್ಸಾಂಪಲ್, ಇಟ್ ಈಸ್ ಪ್ರೆಸೆಂಟ್ ಇನ್ ಪಿಸ್ಟಿಯಾ, ಐಕಾರ್ನಿಯಾ, ಈ ರೀತಿ ಪ್ಲ್ಯಾಂಟ್ಸ್ಗಳಲ್ಲಿ ಇದಿರುತ್ತೆ. ಸೊ ದ ಸೆಲ್ಸ್ಗಳು ಲೂಸ್ ಆಗಿ ಅರೇಂಜ್ ಆಗಿರುತ್ತೆ. ದ ಸೆಲ್ಸ್ ಆರ್ ಲೂಸ್ಲಿ ಅರೇಂಜ್ಡ್ ವಿತ್ ಲಾರ್ಜ್ ಇಂಟರ್ಸೆಲ್ಯುಲಾರ್ ಸ್ಪೇಸ್ ಅಂಡ್ ದೇ ಡಸ್ ನಾಟ್ ಕಂಟೈನ್ಸ್ ದ ಕ್ಲೋರೋಪ್ಲಾಸ್ಟ್. ಇದರಲ್ಲಿ ಕ್ಲೋರೋಪ್ಲಾಸ್ಟ್ ಇರೋದಿಲ್ಲ, ಲಾರ್ಜ್ ಇಂಟರ್ಸೆಲ್ಯುಲಾರ್ ಸ್ಪೇಸ್ ಇರುತ್ತೆ. ದಟ್ ಈಸ್ ಏರ್ ಫಿಲ್ಲಿಂಗ್ ಸ್ಪೇಸ್ ಅಂತ ಕರಿತೀವಿ, ಅವ್ರ ಏರ್ ಕ್ಯಾವಿಟಿ ಅಂತ ಕರಿತೀವಿ. ಅಲ್ಲಿ ಏರ್ ಫಿಲ್ ಆಗಿರುತ್ತೆ. ಏರ್ ಫಿಲ್ ಆಗಿರೋದ್ರಿಂದ ಆ ಪ್ಲ್ಯಾಂಟ್ ಬಾಡಿ ಫ್ಲೋಟ್ ಆಗುತ್ತೆ. ಸೊ ಫ್ಲೋಟನ್ನು ಏನಂತ ಕರಿತಾರೆ? ಬಯಾನ್ಸಿ ಅಂತ ಕರೀತಾರೆ. ರೈಟ್, ಗೊತ್ತಾಯ್ತು? ಸೊ ಏರಂಕೈಮಾ ಆರ್ ಫೌಂಡ್ ಇನ್ ಹೈಡ್ರೋಫೈಟ್ಸ್. ಸೊ ದೇ ಆರ್ ಹೆಲ್ಪ್ ಇನ್ ಬಯಾನ್ಸಿ. ದೀಸ್ ಆರ್ ಲಾರ್ಜ್ ಶೇಪ್ಡ್ parenchyma cells loosely arranged with large intercellular space. The intercellular space is filled with air which helps the floating of aquatic plants. Next, ಇನ್ನೊಂದು ಟೈಪ್ ಇದೆ, ಪ್ರೋಸೆಂಕೈಮಾ ಅಂತ ಕರೀತಾರೆ. ಪ್ರೋಸೆಂಕೈಮಾ is nothing but somewhat thick-walled large sized parenchyma cells. ಪ್ಲ್ಯಾಂಟ್ ಬಾಡಿಲಿ ಎಲ್ಲೆಲ್ಲಿ
ತುಂಬಾ ಲಾರ್ಜ್ ಸೈಜ್ ಇರುವಂಥ ಥಿಕ್ ವಾಲ್ಡ್ ಸೆಲ್ಸ್ ಇರುತ್ತೆ. ದೋಸ್ ಆರ್ ಕಾಲ್ಡ್ ಎಸ್ ಪ್ರೋಸನ್ಕೈಮಾ. ಓಕೆ, ಸೊ ದೀಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಪ್ಯಾರೆಂಕೈಮಾ ಟಿಶ್ಯೂ. ಸಿಂಪಲ್ ಪ್ಯಾರೆಂಕೈಮಾ found in cortex, endodermis, pericycle, pith, and involved in storage of food materials like oils, then crystals. So it is also called as idioblast. Idioblast anta karitare due to storage of oils and or sodium oxalates. ಒಂದು ಇಂಪಾರ್ಟೆಂಟ್ ಕಾಂಪಿಟೇಟಿವ್ನಲ್ಲಿ ಸಿಂಪಲ್ ಪ್ಯಾರೆಂಕೈಮಾ ಇಡಿಯೋಬ್ಲಾಸ್ಟ್ ಅಂತ ಕರೀತಾರೆ. ವೈ ಅಂತಂದರೆ ಇಟ್ ಈಸ್ ಇನ್ವಾಲ್ಡ್ ಇನ್ ಸ್ಟೋರೇಜ್ ಆಫ್ ಆಯಿಲ್ಸ್ ಆರ್ ಇನ್ ಸೋಡಿಯಂ ಆಕ್ಸಲೇಟ್ಸ್. ಸೋಡಿಯಂ ಆಕ್ಸಲೇಟ್ಸ್ನ ಸ್ಟೋರ್ ಮಾಡೋದ್ರಿಂದ ಅದನ್ನ ಇಡಿಯೋಬ್ಲಾಸ್ಟ್ ಅಂತ ಕರೀತಾರೆ. ದೆನ್ ಕ್ಲೋರೆನ್ಕೈಮಾ ಅಲ್ಲಿ ಎರಡು ಟೈಪ್ಸ್ ಇರುತ್ತೆ. ದ ಪ್ಯಾರೆಂಕೈಮಾ ಸೆಲ್ಸ್ ವಿಚ್ ಕಂಟೈನ್ಸ್ ಕ್ಲೋರೆನ್ಕೈಮಾ ಇನ್ ಡೈಕಾಟ್ ಲೀಫ್ ಅಲ್ಲಿ ಎರಡು ಟೈಪ್ ಇರುತ್ತೆ. ದಟ್ ಈಸ್ ವಾಟ್ ಪ್ಯಾಲಿಸೇಡ್ ಪ್ಯಾರೆಂಕೈಮಾ ಅಂಡ್ ಸ್ಪಾಂಜಿ ಪ್ಯಾರೆಂಕೈಮಾ. ಏರೆಂಕೈಮಾ ಫೌಂಡ್ ಇನ್ ಅಕ್ವಾಟಿಕ್ ಪ್ಲಾಂಟ್ಸ್ ವಿಚ್ ಕಂಟೈನ್ಸ್ ಲಾರ್ಜ್ ಇಂಟರ್ಸೆಲ್ಯುಲರ್ ಸ್ಪೇಸ್ ವಿಚ್ ಈಸ್ ಫಿಲ್ಡ್ ವಿತ್ ಏರ್ ಹೆಲ್ಪ್ಸ್ ಇನ್ buoyancy. Then prosenchyma, thick walled large sized parenchyma cells are called as prosenchyma. Okay, so we discussed about characteristic features and types of parenchyma. In next video we will discuss about collenchyma and sclerenchyma. Thank you.